ಸಂಜೆ 6 ಗಂಟೆವರೆಗೂ ಕೂಡ ಕಂಪ್ಲೀಟ್ ಬಂದ್ ಆಗಿದೆ. ಅವತ್ತಿನ ದಿನ ಏನಿರುತ್ತೆ ಏನಿರೋದಿಲ್ಲ, ಜೊತೆಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ಕೊಡ್ತಾ ಇದೆ, ಈ ಪ್ರತಿಭಟನೆ ಹೇಗಿರುತ್ತೆ, ಓವರ್ ಆಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡೋದಾದ್ರೆ ನಾಗೇಂದ್ರ ಬಾಬು, ಪ್ರಮುಖವಾಗಿ ಎಂಇಎಸ್ ಪುಂಡಾಟಿಕೆ ಶಿವಸೇನೆಯನ್ನ ಬ್ಯಾನ್ ಮಾಡಬೇಕು, ಕನ್ನಡಿಗರ ರಕ್ಷಣೆ ಆಗಬೇಕು, ಮೆಟ್ರೋ ದಳ ಹೆಚ್ಚಳ ಆಗಿದೆ ಅದು ಕಮ್ಮಿ ಆಗಬೇಕು, ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಇವತ್ತು ರಕ್ಷಣೆ ಇಲ್ಲ, ಹೀಗೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಕನ್ನಡ ಪರ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಟ್ಟಿದೆ. ಈ ಬಂದ್ಗೆ 2,000ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿರುವಂತದ್ದು. ಎಲ್ಲರೂ ಕೂಡ ಬೆಂಬಲಕ್ಕೆ ನಿಂತು ಕರ್ನಾಟಕ ಬಂದನ್ನೇ ಮಾಡೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮೆಟ್ರೋ ಸೇವೆ ಇರಬಹುದು ಅಥವಾ ಅದನ್ನ ಕೂಡ ನಿಲ್ಲಿಸ್ತೀವಿ ಅಂತ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸಾರಿಗೆ ಇಲಾಖೆಯ ಜೊತೆ ಕೂಡ ಮಾತಾಡಿದ್ದೀವಿ. ಜೊತೆಗೆ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ನೌಕರರ ಸಂಘಟನೆ ಏನಿದೆ ಅವರು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಓಲಾ ಊಬರ್ ಸಿಗೋದಿಲ್ಲ ಅವತ್ತು, ಯಾಕಂದ್ರೆ ಓಲಾ ಊಬರ್ ಅಸೋಸಿಯೇಷನ್ ಅವರು ಕೂಡ ಸಪೋರ್ಟ್ ನ ಮಾಡಿರುವಂತದ್ದು. ಜೊತೆಗೆ ಆಟೋ ಯೂನಿಯನ್ಗಳು ಕೂಡ ಇದಕ್ಕೆ ಬೆಂಬಲವನ್ನ ಕೊಟ್ಟಿದೆ. ಅವತ್ತು ನಾವು ಆಟೋಗಳನ್ನ ತೆಗೆಯೋದಿಲ್ಲ ಅಂತ ಹೇಳಿ ಆಟೋ ಸಂಘಟನೆಗಳು ಕೂಡ, ಆಟೋ ಚಾಲಕರು ಕೂಡ ಹೇಳಿರುವಂತದ್ದು. ಜೊತೆಗೆ ಹೋಟೆಲ್ ಸಂಘಟನೆಯವರು ಮಾತ್ರ ಕೇವಲ ನೈತಿಕ ಬೆಂಬಲವನ್ನ ಕೊಡ್ತೀವಿ, ಯಾಕಂದ್ರೆ ಸಾವಿರಾರು ಜನ ಬೆಂಗಳೂರಿನಲ್ಲಿದ್ದಾರೆ, ಅವರು ಹೋಟೆಲ್ನೇ ನಂಬಿಕೊಂಡಿರುವಂತದ್ದು. ಹೀಗಾಗಿ ಹೋಟೆಲ್ನ ಬಂದ್ ಮಾಡುವಂತದ್ದು ಕಷ್ಟಕರ ಅಂತ ಹೇಳಿದ್ರು. ಆದ್ರೆ ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ನೇರ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಕೇವಲ ನೈತಿಕ ಬೆಂಬಲವನ್ನ ಕೊಟ್ಟರೆ ಸಾಧ್ಯ ಆಗೋದಿಲ್ಲ, ಹಾಗೇನಾದ್ರೂ ನೈತಿಕ ಬೆಂಬಲ ಅಂತ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಮೇಲೆ ಏನಾದರೂ ಆಗುವಂತಹ ಅನ್ಯಾಯದ ವಿರುದ್ಧ ನಾವು ನಿಮ್ಮ ಪರವಾಗಿ ನಿಲ್ಲೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ಅವರು ನೇರವಾಗಿ ಹೋಟೆಲ್ಗಳಿಗೆ ನುಗ್ಗಿ ತಿಂಡಿಯನ್ನ ತಿಂದು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅವತ್ತಿನ ರೀತಿಯಲ್ಲಿ ಯಾವ ರೀತಿಯಾಗಿ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಹೋಟೆಲ್ಗಳು ಬಂದ್ ಆಗ್ತಾವ ಅನ್ನೋದನ್ನ ನೋಡಬೇಕಾಗುತ್ತೆ. ಇನ್ನು ಪ್ರಮುಖವಾಗಿ ಕೆಲವೊಂದು ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳುವಂತಹ ಆಸ್ಪತ್ರೆ ಇರಬಹುದು, ಮೆಡಿಕಲ್ ಶಾಪ್ಗಳಿರ್ಬೋದು, ಇದೆಲ್ಲನೂ ಕೂಡ ತೆಗೆದಿರುತ್ತೆ. ಹಾಲು, ತುಪ್ಪ, ಮೊಸರು ಇದೆಲ್ಲನೂ ಕೂಡ ಇರುತ್ತೆ. ಅಂದ್ರೆ ಒಬ್ಬ ಸಂಜೆ 6 ಗಂಟೆವರೆಗೂ ಕೂಡ ಕಂಪ್ಲೀಟ್ ಬಂದ್ ಆಗಿದೆ. ಅವತ್ತಿನ ದಿನ ಏನಿರುತ್ತೆ ಏನಿರೋದಿಲ್ಲ, ಜೊತೆಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ಕೊಡ್ತಾ ಇದೆ, ಈ ಪ್ರತಿಭಟನೆ ಹೇಗಿರುತ್ತೆ, ಓವರ್ ಆಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡೋದಾದ್ರೆ ನಾಗೇಂದ್ರ ಬಾಬು, ಪ್ರಮುಖವಾಗಿ ಎಂಇಎಸ್ ಪುಂಡಾಟಿಕೆ ಶಿವಸೇನೆಯನ್ನ ಬ್ಯಾನ್ ಮಾಡಬೇಕು, ಕನ್ನಡಿಗರ ರಕ್ಷಣೆ ಆಗಬೇಕು, ಮೆಟ್ರೋ ದಳ ಹೆಚ್ಚಳ ಆಗಿದೆ ಅದು ಕಮ್ಮಿ ಆಗಬೇಕು, ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಇವತ್ತು ರಕ್ಷಣೆ ಇಲ್ಲ, ಹೀಗೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಕನ್ನಡ ಪರ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಟ್ಟಿದೆ. ಈ ಬಂದ್ಗೆ 2,000ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿರುವಂತದ್ದು. ಎಲ್ಲರೂ ಕೂಡ ಬೆಂಬಲಕ್ಕೆ ನಿಂತು ಕರ್ನಾಟಕ ಬಂದನ್ನೇ ಮಾಡೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮೆಟ್ರೋ ಸೇವೆ ಇರಬಹುದು ಅಥವಾ ಅದನ್ನ ಕೂಡ ನಿಲ್ಲಿಸ್ತೀವಿ ಅಂತ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸಾರಿಗೆ ಇಲಾಖೆಯ ಜೊತೆ ಕೂಡ ಮಾತಾಡಿದ್ದೀವಿ. ಜೊತೆಗೆ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ನೌಕರರ ಸಂಘಟನೆ ಏನಿದೆ ಅವರು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಓಲಾ ಊಬರ್ ಸಿಗೋದಿಲ್ಲ ಅವತ್ತು, ಯಾಕಂದ್ರೆ ಓಲಾ ಊಬರ್ ಅಸೋಸಿಯೇಷನ್ ಅವರು ಕೂಡ ಸಪೋರ್ಟ್ ನ ಮಾಡಿರುವಂತದ್ದು. ಜೊತೆಗೆ ಆಟೋ ಯೂನಿಯನ್ಗಳು ಕೂಡ ಇದಕ್ಕೆ ಬೆಂಬಲವನ್ನ ಕೊಟ್ಟಿದೆ. ಅವತ್ತು ನಾವು ಆಟೋಗಳನ್ನ ತೆಗೆಯೋದಿಲ್ಲ ಅಂತ ಹೇಳಿ ಆಟೋ ಸಂಘಟನೆಗಳು ಕೂಡ, ಆಟೋ ಚಾಲಕರು ಕೂಡ ಹೇಳಿರುವಂತದ್ದು. ಜೊತೆಗೆ ಹೋಟೆಲ್ ಸಂಘಟನೆಯವರು ಮಾತ್ರ ಕೇವಲ ನೈತಿಕ ಬೆಂಬಲವನ್ನ ಕೊಡ್ತೀವಿ, ಯಾಕಂದ್ರೆ ಸಾವಿರಾರು ಜನ ಬೆಂಗಳೂರಿನಲ್ಲಿದ್ದಾರೆ, ಅವರು ಹೋಟೆಲ್ನೇ ನಂಬಿಕೊಂಡಿರುವಂತದ್ದು. ಹೀಗಾಗಿ ಹೋಟೆಲ್ನ ಬಂದ್ ಮಾಡುವಂತದ್ದು ಕಷ್ಟಕರ ಅಂತ ಹೇಳಿದ್ರು. ಆದ್ರೆ ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ನೇರ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಕೇವಲ ನೈತಿಕ ಬೆಂಬಲವನ್ನ ಕೊಟ್ಟರೆ ಸಾಧ್ಯ ಆಗೋದಿಲ್ಲ, ಹಾಗೇನಾದ್ರೂ ನೈತಿಕ ಬೆಂಬಲ ಅಂತ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಮೇಲೆ ಏನಾದರೂ ಆಗುವಂತಹ ಅನ್ಯಾಯದ ವಿರುದ್ಧ ನಾವು ನಿಮ್ಮ ಪರವಾಗಿ ನಿಲ್ಲೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ಅವರು ನೇರವಾಗಿ ಹೋಟೆಲ್ಗಳಿಗೆ ನುಗ್ಗಿ ತಿಂಡಿಯನ್ನ ತಿಂದು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅವತ್ತಿನ ರೀತಿಯಲ್ಲಿ ಯಾವ ರೀತಿಯಾಗಿ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಹೋಟೆಲ್ಗಳು ಬಂದ್ ಆಗ್ತಾವ ಅನ್ನೋದನ್ನ ನೋಡಬೇಕಾಗುತ್ತೆ. ಇನ್ನು ಪ್ರಮುಖವಾಗಿ ಕೆಲವೊಂದು ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳುವಂತಹ ಆಸ್ಪತ್ರೆ ಇರಬಹುದು, ಮೆಡಿಕಲ್ ಶಾಪ್ಗಳಿರ್ಬೋದು, ಇದೆಲ್ಲನೂ ಕೂಡ ತೆಗೆದಿರುತ್ತೆ. ಹಾಲು, ತುಪ್ಪ, ಮೊಸರು ಇದೆಲ್ಲನೂ ಕೂಡ ಇರುತ್ತೆ. ಅಂದ್ರೆ ಒಬ್ಬ ಸಂಜೆ 6 ಗಂಟೆವರೆಗೂ ಕೂಡ ಕಂಪ್ಲೀಟ್ ಬಂದ್ ಆಗಿದೆ. ಅವತ್ತಿನ ದಿನ ಏನಿರುತ್ತೆ ಏನಿರೋದಿಲ್ಲ, ಜೊತೆಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ಕೊಡ್ತಾ ಇದೆ, ಈ ಪ್ರತಿಭಟನೆ ಹೇಗಿರುತ್ತೆ, ಓವರ್ ಆಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡೋದಾದ್ರೆ
ನಾಗೇಂದ್ರ ಬಾಬು, ಪ್ರಮುಖವಾಗಿ ಎಂಇಎಸ್ ಪುಂಡಾಟಿಕೆ ಶಿವಸೇನೆಯನ್ನ ಬ್ಯಾನ್ ಮಾಡಬೇಕು, ಕನ್ನಡಿಗರ ರಕ್ಷಣೆ ಆಗಬೇಕು, ಮೆಟ್ರೋ ದಳ ಹೆಚ್ಚಳ ಆಗಿದೆ ಅದು ಕಮ್ಮಿ ಆಗಬೇಕು, ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಇವತ್ತು ರಕ್ಷಣೆ ಇಲ್ಲ, ಹೀಗೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಕನ್ನಡ ಪರ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಟ್ಟಿದೆ. ಈ ಬಂದ್ಗೆ 2,000ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿರುವಂತದ್ದು. ಎಲ್ಲರೂ ಕೂಡ ಬೆಂಬಲಕ್ಕೆ ನಿಂತು ಕರ್ನಾಟಕ ಬಂದನ್ನ ಮಾಡೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮೆಟ್ರೋ ಸೇವೆ ಇರಬಹುದು ಅಥವಾ ಅದನ್ನ ಕೂಡ ನಿಲ್ಲಿಸ್ತೀವಿ ಅಂತ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸಾರಿಗೆ ಇಲಾಖೆಯ ಜೊತೆ ಕೂಡ ಮಾತಾಡಿದ್ದೀವಿ. ಜೊತೆಗೆ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ನೌಕರರ ಸಂಘಟನೆ ಏನಿದೆ ಅವರು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಓಲಾ ಊಬರ್ ಸಿಗೋದಿಲ್ಲ ಅವತ್ತು, ಯಾಕಂದ್ರೆ ಓಲಾ ಊಬರ್ ಅಸೋಸಿಯೇಷನ್ ಅವರು ಕೂಡ ಸಪೋರ್ಟ್ ನ ಮಾಡಿರುವಂತದ್ದು. ಜೊತೆಗೆ ಆಟೋ ಯೂನಿಯನ್ಗಳು ಕೂಡ ಇದಕ್ಕೆ ಬೆಂಬಲವನ್ನ ಕೊಟ್ಟಿದೆ. ಅವತ್ತು ನಾವು ಆಟೋಗಳನ್ನ ತೆಗೆಯೋದಿಲ್ಲ ಅಂತ ಹೇಳಿ ಆಟೋ ಸಂಘಟನೆಗಳು ಕೂಡ, ಆಟೋ ಚಾಲಕರು ಕೂಡ ಹೇಳಿರುವಂತದ್ದು. ಜೊತೆಗೆ ಹೋಟೆಲ್ ಸಂಘಟನೆಯವರು ಮಾತ್ರ ಕೇವಲ ನೈತಿಕ ಬೆಂಬಲವನ್ನ ಕೊಡ್ತೀವಿ, ಯಾಕಂದ್ರೆ ಸಾವಿರಾರು ಜನ ಬೆಂಗಳೂರಿನಲ್ಲಿದ್ದಾರೆ, ಅವರು ಹೋಟೆಲ್ನೇ ನಂಬಿಕೊಂಡಿರುವಂತದ್ದು. ಹೀಗಾಗಿ ಹೋಟೆಲ್ನ ಬಂದ್ ಮಾಡುವಂತದ್ದು ಕಷ್ಟಕರ ಅಂತ ಹೇಳಿದ್ರು. ಆದ್ರೆ ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ನೇರ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಕೇವಲ ನೈತಿಕ ಬೆಂಬಲವನ್ನ ಕೊಟ್ಟರೆ ಸಾಧ್ಯ ಆಗೋದಿಲ್ಲ. ಹಾಗೇನಾದ್ರೂ ನೈತಿಕ ಬೆಂಬಲ ಅಂತ ಕೊಟ್ರೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಮೇಲೆ ಏನಾದರೂ ಆಗುವಂತಹ ಅನ್ಯಾಯದ ವಿರುದ್ಧ ನಾವು ನಿಮ್ಮ ಪರವಾಗಿ ನಿಲ್ಲೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ಅವರು ನೇರವಾಗಿ ಹೋಟೆಲ್ಗಳಿಗೆ ನುಗ್ಗಿ ತಿಂಡಿಯನ್ನ ತಿಂದು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅವತ್ತಿನ ರೀತಿಯಲ್ಲಿ ಯಾವ ರೀತಿಯಾಗಿ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಹೋಟೆಲ್ಗಳು ಬಂದ್ ಆಗ್ತಾವ ಅನ್ನೋದನ್ನ ನೋಡಬೇಕಾಗುತ್ತೆ. ಇನ್ನು ಪ್ರಮುಖವಾಗಿ ಕೆಲವೊಂದು ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳುವಂತಹ ಆಸ್ಪತ್ರೆ ಇರಬಹುದು, ಮೆಡಿಕಲ್ ಶಾಪ್ಗಳಿರ್ಬೋದು, ಇದೆಲ್ಲನೂ ಕೂಡ ತೆಗೆದಿರುತ್ತೆ. ಹಾಲು, ತುಪ್ಪ, ಮೊಸರು ಇದೆಲ್ಲನೂ ಕೂಡ ಇರುತ್ತೆ. ಅಂದ್ರೆ ಒಬ್ಬ ಸಂಜೆ 6 ಗಂಟೆವರೆಗೂ ಕೂಡ ಕಂಪ್ಲೀಟ್ ಬಂದ್ ಆಗಿರುತ್ತೆ. ಅವತ್ತಿನ ದಿನ ಏನಿರುತ್ತೆ ಏನಿರೋದಿಲ್ಲ, ಜೊತೆಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ಕೊಡ್ತಾ ಇದೆ, ಈ ಪ್ರತಿಭಟನೆ ಹೇಗಿರುತ್ತೆ, ಓವರಾಲ್ ಆಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡೋದಾದ್ರೆ ನಾಗೇಂದ್ರ ಬಾಬು, ಪ್ರಮುಖವಾಗಿ ಎಂಇಎಸ್ ಪುಂಡಾಟಿಕೆ ಶಿವಸೇನೆಯನ್ನ ಬ್ಯಾನ್ ಮಾಡಬೇಕು, ಕನ್ನಡಿಗರ ರಕ್ಷಣೆ ಆಗಬೇಕು, ಮೆಟ್ರೋ ದಳ ಹೆಚ್ಚಳ ಆಗಿದೆ ಅದು ಕಮ್ಮಿ ಆಗಬೇಕು, ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಇವತ್ತು ರಕ್ಷಣೆ ಇಲ್ಲ, ಹೀಗೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಕನ್ನಡ ಪರ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಟ್ಟಿದೆ. ಈ ಬಂದ್ಗೆ 2,000ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿರುವಂತದ್ದು. ಎಲ್ಲರೂ ಕೂಡ ಬೆಂಬಲಕ್ಕೆ ನಿಂತು ಕರ್ನಾಟಕ ಬಂದನ್ನ ಮಾಡೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮೆಟ್ರೋ ಸೇವೆ ಇರಬಹುದು ಅಥವಾ ಅದನ್ನ ಕೂಡ ನಿಲ್ಲಿಸ್ತೀವಿ ಅಂತ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸಾರಿಗೆ ಇಲಾಖೆಯ ಜೊತೆ ಕೂಡ ಮಾತಾಡಿದ್ದೀವಿ. ಜೊತೆಗೆ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ನೌಕರರ ಸಂಘಟನೆ ಏನಿದೆ ಅವರು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಓಲಾ ಊಬರ್ ಸಿಗೋದಿಲ್ಲ ಅವತ್ತು, ಯಾಕಂದ್ರೆ ಓಲಾ ಊಬರ್ ಅಸೋಸಿಯೇಷನ್ ಅವರು ಕೂಡ ಸಪೋರ್ಟ್ ನ ಮಾಡಿರುವಂತದ್ದು. ಜೊತೆಗೆ ಆಟೋ ಯೂನಿಯನ್ಗಳು ಕೂಡ ಇದಕ್ಕೆ ಬೆಂಬಲವನ್ನ ಕೊಟ್ಟಿದೆ. ಅವತ್ತು ನಾವು ಆಟೋಗಳನ್ನ ತೆಗೆಯೋದಿಲ್ಲ ಅಂತ ಹೇಳಿ ಆಟೋ ಸಂಘಟನೆಗಳು ಕೂಡ, ಆಟೋ ಚಾಲಕರು ಕೂಡ ಹೇಳಿರುವಂತದ್ದು. ಜೊತೆಗೆ ಹೋಟೆಲ್ ಸಂಘಟನೆಯವರು ಮಾತ್ರ ಕೇವಲ ನೈತಿಕ ಬೆಂಬಲವನ್ನ ಕೊಡ್ತೀವಿ, ಯಾಕಂದ್ರೆ ಸಾವಿರಾರು ಜನ ಬೆಂಗಳೂರಿನಲ್ಲಿದ್ದಾರೆ, ಅವರು ಹೋಟೆಲ್ನೇ ನಂಬಿಕೊಂಡಿರುವಂತದ್ದು. ಹೀಗಾಗಿ ಹೋಟೆಲ್ನ ಬಂದ್ ಮಾಡುವಂತದ್ದು ಕಷ್ಟಕರ ಅಂತ ಹೇಳಿದ್ರು. ಆದ್ರೆ ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ನೇರ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಕೇವಲ ನೈತಿಕ ಬೆಂಬಲವನ್ನ ಕೊಟ್ಟರೆ ಸಾಧ್ಯ ಆಗೋದಿಲ್ಲ. ಹಾಗೇನಾದ್ರೂ ನೈತಿಕ ಬೆಂಬಲ ಅಂತ ಕೊಟ್ರೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಮೇಲೆ ಏನಾದರೂ ಆಗುವಂತಹ ಅನ್ಯಾಯದ ವಿರುದ್ಧ ನಾವು ನಿಮ್ಮ ಪರವಾಗಿ ನಿಲ್ಲೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ಅವರು ನೇರವಾಗಿ ಹೋಟೆಲ್ಗಳಿಗೆ ನುಗ್ಗಿ ತಿಂಡಿಯನ್ನ ತಿಂದು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅವತ್ತಿನ ರೀತಿಯಲ್ಲಿ ಯಾವ ರೀತಿಯಾಗಿ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಹೋಟೆಲ್ಗಳು ಬಂದ್ ಆಗ್ತಾವ ಅನ್ನೋದನ್ನ ನೋಡಬೇಕಾಗುತ್ತೆ. ಇನ್ನು ಪ್ರಮುಖವಾಗಿ ಕೆಲವೊಂದು ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳುವಂತಹ ಆಸ್ಪತ್ರೆ ಇರಬಹುದು, ಮೆಡಿಕಲ್ ಶಾಪ್ಗಳಿರ್ಬೋದು, ಇದೆಲ್ಲನೂ ಕೂಡ ತೆಗೆದಿರುತ್ತೆ. ಹಾಲು, ತುಪ್ಪ, ಮೊಸರು ಇದೆಲ್ಲನೂ ಕೂಡ ಇರುತ್ತೆ. ಅಂದ್ರೆ ಒಬ್ಬ ಸಂಜೆ 6 ಗಂಟೆವರೆಗೂ ಕೂಡ ಕಂಪ್ಲೀಟ್ ಬಂದ್ ಆಗಿರುತ್ತೆ. ಅವತ್ತಿನ ದಿನ ಏನಿರುತ್ತೆ ಏನಿರೋದಿಲ್ಲ, ಜೊತೆಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ಕೊಡ್ತಾ ಇದೆ, ಈ ಪ್ರತಿಭಟನೆ ಹೇಗಿರುತ್ತೆ, ಓವರಾಲ್ ಆಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡೋದಾದ್ರೆ ನಾಗೇಂದ್ರ ಬಾಬು, ಪ್ರಮುಖವಾಗಿ ಎಂಇಎಸ್ ಪುಂಡಾಟಿಕೆ ಶಿವಸೇನೆಯನ್ನ ಬ್ಯಾನ್ ಮಾಡಬೇಕು, ಕನ್ನಡಿಗರ ರಕ್ಷಣೆ ಆಗಬೇಕು, ಮೆಟ್ರೋ ದಳ ಹೆಚ್ಚಳ ಆಗಿದೆ ಅದು ಕಮ್ಮಿ ಆಗಬೇಕು, ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಇವತ್ತು ರಕ್ಷಣೆ ಇಲ್ಲ, ಹೀಗೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಕನ್ನಡ ಪರ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಟ್ಟಿದೆ. ಈ ಬಂದ್ಗೆ 2,000ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿರುವಂತದ್ದು. ಎಲ್ಲರೂ ಕೂಡ ಬೆಂಬಲಕ್ಕೆ ನಿಂತು ಕರ್ನಾಟಕ ಬಂದನ್ನ ಮಾಡೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ. ಹೀಗಾಗಿ ಮೆಟ್ರೋ ಸೇವೆ ಇರಬಹುದು ಅಥವಾ ಅದನ್ನ ಕೂಡ ನಿಲ್ಲಿಸ್ತೀವಿ ಅಂತ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸಾರಿಗೆ ಇಲಾಖೆಯ ಜೊತೆ ಕೂಡ ಮಾತಾಡಿದ್ದೀವಿ. ಜೊತೆಗೆ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ನೌಕರರ ಸಂಘಟನೆ ಏನಿದೆ ಅವರು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಓಲಾ ಊಬರ್ ಸಿಗೋದಿಲ್ಲ ಅವತ್ತು, ಯಾಕಂದ್ರೆ ಓಲಾ ಊಬರ್ ಅಸೋಸಿಯೇಷನ್ ಅವರು ಕೂಡ ಸಪೋರ್ಟ್ ನ ಮಾಡಿರುವಂತದ್ದು. ಜೊತೆಗೆ ಆಟೋ ಯೂನಿಯನ್ಗಳು ಕೂಡ ಇದಕ್ಕೆ ಬೆಂಬಲವನ್ನ ಕೊಟ್ಟಿದೆ. ಅವತ್ತು ನಾವು ಆಟೋಗಳನ್ನ ತೆಗೆಯೋದಿಲ್ಲ ಅಂತ ಹೇಳಿ ಆಟೋ ಸಂಘಟನೆಗಳು ಕೂಡ, ಆಟೋ ಚಾಲಕರು ಕೂಡ ಹೇಳಿರುವಂತದ್ದು. ಜೊತೆಗೆ ಹೋಟೆಲ್ ಸಂಘಟನೆಯವರು ಮಾತ್ರ ಕೇವಲ ನೈತಿಕ ಬೆಂಬಲವನ್ನ ಕೊಡ್ತೀವಿ, ಯಾಕಂದ್ರೆ ಸಾವಿರಾರು ಜನ ಬೆಂಗಳೂರಿನಲ್ಲಿದ್ದಾರೆ, ಅವರು ಹೋಟೆಲ್ನೇ ನಂಬಿಕೊಂಡಿರುವಂತದ್ದು. ಹೀಗಾಗಿ ಹೋಟೆಲ್ನ ಬಂದ್ ಮಾಡುವಂತದ್ದು ಕಷ್ಟಕರ ಅಂತ ಹೇಳಿದ್ರು. ಆದ್ರೆ ಮತ್ತೊಂದು ಕಡೆ ಕನ್ನಡಪರ ಸಂಘಟನೆಯ ಹೋರಾಟಗಾರರು ನೇರ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಕೇವಲ ನೈತಿಕ ಬೆಂಬಲವನ್ನ ಕೊಟ್ಟರೆ ಸಾಧ್ಯ ಆಗೋದಿಲ್ಲ. ಹಾಗೇನಾದ್ರೂ ನೈತಿಕ ಬೆಂಬಲ ಅಂತ ಕೊಟ್ರೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಮೇಲೆ ಏನಾದರೂ ಆಗುವಂತಹ ಅನ್ಯಾಯದ ವಿರುದ್ಧ ನಾವು ನಿಮ್ಮ ಪರವಾಗಿ ನಿಲ್ಲೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ಅವರು ನೇರವಾಗಿ ಹೋಟೆಲ್ಗಳಿಗೆ ನುಗ್ಗಿ ತಿಂಡಿಯನ್ನ ತಿಂದು ಹೋರಾಟವನ್ನ ಮಾಡುತ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅವತ್ತಿನ ರೀತಿಯಲ್ಲಿ ಯಾವ ರೀತಿಯಾಗಿ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಹೋಟೆಲ್ಗಳು ಬಂದ್ ಆಗ್ತಾವ ಅನ್ನೋದನ್ನ ನೋಡಬೇಕಾಗುತ್ತೆ. ಇನ್ನು ಪ್ರಮುಖವಾಗಿ ಕೆಲವೊಂದು ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳುವಂತಹ ಆಸ್ಪತ್ರೆ ಇರಬಹುದು, ಮೆಡಿಕಲ್ ಶಾಪ್ಗಳಿರ್ಬೋದು, ಇದೆಲ್ಲನೂ ಕೂಡ ತೆಗೆದಿರುತ್ತೆ. ಹಾಲು, ತುಪ್ಪ, ಮೊಸರು ಇದೆಲ್ಲನೂ ಕೂಡ ಇರುತ್ತೆ. ಅಂದ್ರೆ ಒಬ್ಬ